ಡೆಮೋ ನೋಡಿದ್ರಲ್ಲ ಕಾಪಿರೈಟ್ ಕ್ಲೈಮಿಂದ ಮ್ಯೂಟ್ ನಾಟಕದನ್ನು ಫುಲ್ ಸಾಂಗ್ ನೋಡಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡ್ರಿ. ಓಕೆ, ಪ್ರಾಜೆಕ್ಟ್ ಇಂಪೋರ್ಟ್ ಮಾಡ್ಕೊರಿ. ನೀವು ಪ್ರಾಜೆಕ್ಟ್ ಇಂಪೋರ್ಟ್ ಮಾಡ್ಕೊಂಡ್ರೆ ಈ ಥರ ಇರುತ್ತೆ ಪ್ರಾಜೆಕ್ಟ್ ಅನ್ನೋದು. ಸ್ಕ್ರೋಲ್ ಮಾಡಕ್ಕೆ ಹೋಗ್ಬೇಡ್ರಿ. ಡೆಮೋ ನೋಡಿದ್ರೆ ಡೈಲಾಗ್ ಚೆನ್ನಾಗದಂತ ವಿಡಿಯೋ ಮಾಡಿದ್ದೀನಿ. ಇದು ಕಪಲ್ಗೆ ಅಂದ್ರೆ ಇರ್ತದೆ, ಇಲ್ಲದಂದ್ರೆ ಲವರ್ಸ್ ಆ್ಯಂಡ್ ಆ ಥರ ಯಾರಾದ್ರೆ ಇಷ್ಟ ಆಗುತ್ತೆ. ಓಕೆನಾ? ಕಪಲ್ಗೆ ಅಂದರೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಲವರ್ಸ್ ಇದ್ರೆ ಅವರನ್ನು ಮಾಡ್ಕೋಬೋದು. ಇಲ್ಲಿ 4 ಫೋಟೋಸ್ ಇಡುತ್ತೆ ಆಯಿತಾ. ಇಲ್ಲಿ ಫೋಟೋಸ್ ಮೇಲೆ ಹೋಗಿ ನಿಮ್ಮ ಒಂದು ಫೋಟೋಸನ್ನು ಇಲ್ಲಿ ಇಟ್ಕೋಬೇಕು. 4 ಫೋಟೋವನ್ನು ಆಯಿತಾ. 4 ಫೋಟೋವನ್ನು ಇಲ್ಲಿ ಇಟ್ಕೋಬೇಕು. ಇಲ್ಲಿ ನೋಡಿರಿ ಫುಲ್ ಕಾಂಬಿನೇಷನ್ ಏರಿಯಾ. ಓಕೆ, ಇಲ್ಲಿ ನೋಡಿರಿ ಎಕ್ಸ್ಟ್ರಾ ಪಾರ್ಟ್ ಇದ್ದರೆ ಡಿಲೀಟ್ ಮಾಡ್ಕೊರಿ. ಓಕೆ, ಈ ಬೀಟ್ ಮಾರ್ಕ್ ಹತ್ರ ಎಕ್ಸ್ಟ್ರಾ ಪಾರ್ಟ್ ಇದ್ದರೆ ಡಿಲೀಟ್ ಮಾಡ್ಕೊರಿ. ಈ ಥರ ಫೋಟೋಸನ್ನು ಆಯಿತಾ. ಇಲ್ಲಿ ಫುಲ್ ಕಾಂಬಿನೇಷನ್ ಏರಿಯಾ. ಓಕೆ, ಎಕ್ಸ್ಟ್ರಾ ಪಾರ್ಟ್ ಹಿಡಿದ್ರೆ ಡಿಲೀಟ್ ಮಾಡ್ಕೋಬೇಕು. ಇದು ಸೆಟ್ ಆಗಿದೆ. ಓಕೆ, 4 ಫೋಟೋಸ್ ಇಡುತ್ತೆ ಆಯಿತಾ. ಫುಲ್ ಕಾಂಬಿನೇಷನ್ ಏರಿಯಾ. ಓಕೆ, ಸೆಟ್ ಆಗಿದೆ. ಇಲ್ಲಿ ಬೀಟ್ ಮಾರ್ಕ್ ತನಕ ಆ್ಯಡ್ ಮಾಡೋಣ. ಓಕೆ, ಮತ್ತು ಒಂದು ಫೋಟೋ. ಇದೊಂದು ಫುಲ್ ಕಾಂಬಿನೇಷನ್ ಏರಿಯಾ ಆಯಿತಾ. ಬೀಟ್ ಮಾರ್ಕ್ ತನಕ ಬಂದಿದೆ ಆಯಿತಾ. ಇಲ್ಲಿ ಈ ಕಡೆ ಮತ್ತೆ ಒಂದು ರೊಟೇಟ್ ಆಪ್ಷನ್ ಬರುತ್ತೆ. ಇಲ್ಲೇನು ಮಾಡೋದಿಲ್ಲ, ನೀವು ಮಾಡೋದೇನು ಕೆಲಸ ಇಲ್ಲ ಆಯಿತಾ. ಇನ್ನು ಇನ್ನೊಂದು ಬೀಟ್ ಮಾರ್ಕ್ ಓಪನ್ ಮಾಡ್ತೀನಿ. 2 ಬೀಟ್ ಮಾರ್ಕ್ ಕೊಟ್ಟಿರ್ತೀನಿ. ಒಂದು ಫುಲ್ಲು ಪ್ರಾಜೆಕ್ಟ್, ಒಂದು ಬೀಟ್ ಮಾರ್ಕ್ ಒಂದು ಪ್ರಾಜೆಕ್ಟು. ಓಕೆ, ಈ ಪ್ರಾಜೆಕ್ಟ್ ಓಪನ್ ಮಾಡ್ಕೊರಿ. ಈ ಪ್ರಾಜೆಕ್ಟನ್ನು ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇದು ಕಾಪಿ ಮಾಡ್ಕೊರಿ. ಓಕೆ, ಎಂಡಿಂಗಲ್ಲಿ ಇಡಬೇಕು, ಇಲ್ಲಾಂದ್ರೆ ಮೊದಲಿಗಂದ್ರೆ ಇಟ್ಕೋಬೇಕು. ನೀವು ಎಂಡಿಂಗಲ್ಲಿ ಇಟ್ಟಿದ್ರೇ ಚೆನ್ನಾಗಿರುತ್ತೆ ಆಯಿತಾ. ಎಂಡಿಂಗಲ್ಲಿ ಇಡ್ತಾ ಇದ್ದೀನಿ ನಾನು. ಇಲ್ಲಿಂದ ಮತ್ತೆ ಓಕೆ, ಇಲ್ಲಿಂದ ಪೇಸ್ಟ್ ಮಾಡ್ಕೊತಿದ್ದೀನಿ. ಇಲ್ಲಿ ನೋಡಿರಿ, ಇದು ಬೀಟ್ ಮಾರ್ಕ್ ಅಂದ್ರೆ ಎಕ್ಸ್ಟ್ರಾ ಪಾರ್ಟ್ ಇದ್ದರೆ ಡಿಲೀಟ್ ಮಾಡ್ಕೋಬೇಕು. ಓಕೆ, ಬೀಟ್ ಮಾರ್ಕ್ ಹತ್ರ ಎಕ್ಸ್ಟ್ರಾ ಪಾರ್ಟ್ ಡಿಲೀಟ್ ಆಯಿತಾ. ಈಗ ಮತ್ತೆ ಈಗ ಮಾಡೋದೇನಿಲ್ಲ. ಇದು ಸೆಕೆಂಡ್ ಪ್ರಾಜೆಕ್ಟು ಬೀಟ್ ಮಾರ್ಕ್ ಓಪನ್ ಮಾಡಿ ಇಲ್ಲಿಂದ ಶೇಕ್ ಎಫೆಕ್ಟ್ ಇರುತ್ತೆ. ಇದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿಕೊಂಡು ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡಿಕೊಂಡು ನೀವು ಮತ್ತೆ ಬಂದು ಫುಲ್ ಪ್ರಾಜೆಕ್ಟ್ ಓಪನ್ ಮಾಡಿ ಇದೆಲ್ಲ ಇದು ಮಾಡ್ಕೋಬೇಕು. ಈ ಫೋಟೋಗೆ ಈ ಎಫೆಕ್ಟನ್ನು ಪೇಸ್ಟ್ ಮಾಡಿರಿ ಆಯಿತಾ. ನೋಡಿರಿ, ಪೇಸ್ಟ್ ಮಾಡಿದ್ರೆ ಸೆಟ್ ಆಗಿಬಿಡುತ್ತೆ. ಎಲ್ಲ ಫೋಟೋಗೆ ಇದೇ ಥರ ಸೇಮ್ ಪ್ರಾಸೆಸಿಂಗ್. ಓಕೆ, ಸೇಮ್ ಪ್ರಾಸೆಸಿಂಗ್ ಇದೇ ಥರ ಎಲ್ಲ ಫೋಟೋಗೆ ಎಫೆಕ್ಟನ್ನು ಆ್ಯಡ್ ಮಾಡಬೇಕು ಆಯಿತಾ. ಇಲ್ಲಿ ನೋಡಿರಿ, ಈಗ ಸೆಟ್ ಆಗಿದೆ ಆಯಿತಾ. ಇಲ್ಲಿ ಗ್ರೂಪ್ ಹತ್ರ ಹೋಗಿ ಎಡಿಟ್ ಗ್ರೂಪ್ ಆಗಿ ಹೋಗಿ ಮತ್ತೆ ಇಲ್ಲಿ ಗ್ರೂಪ್ ಇರುತ್ತೆ. ಎಡಿಟ್ ಗ್ರೂಪ್ ಆಗಿ ಹೋಗಿ ಇಲ್ಲಿ ಒಂದು ಫೋಟೋಸ್ ಇರುತ್ತೆ ನಿಮ್ಮದು. ಈ ಫೋಟೋ ಕಲರ್ ಆ್ಯಂಡ್ ಫಿಲ್ ಹೋಗಿ ಚೇಂಜ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಡಿಲೀಟ್ ಮಾಡಿದ್ರೆ ಚೇಂಜ್ ಮಾಡ್ಕೋಬೇಕು. ಕಲರ್ ಆ್ಯಂಡ್ ಫಿಲ್ ಹೋಗಿ ಚೇಂಜ್ ಮಾಡಿದರೆ ಚೆನ್ನಾಗಿರುತ್ತೆ. ಒಂದು ಸಲ ತೋರಿಸ್ತೀನಿ ನಿಮಗೆ. ಎಕ್ಸಾಂಪಲ್ ಫೋಟೋ ಇಟ್ಟಿದ್ದೀನಿ. ಇಲ್ಲಿ ನೋಡ್ರಿ ಸೆಟ್ ಆಗಿದೆ ಆಯಿತಾ. ಓಕೆ, ಸೆಟ್ ಆಗಿದೆ. ಇಲ್ಲಿ ನೋಡಿರಿ, ನಿಮಗೆ ಇಲ್ಲಿ ಸೆಟ್ ಆಗಿದೆ. ನೋಡ್ರಿ ಇಲ್ಲಿ ಇನ್ನೊಂದು ಪ್ರಾಸೆಸಿಂಗ್ ಮಾಡಬೇಕು. ಇಲ್ಲೊಂದು ಫೋಟೋ ಸೇಮ್ ಫೋಟೋ ಇಲ್ಲಿ ಇಡಬೇಕು ಆಯಿತಾ. ಸೊ ನಿಮಗೆ ಹೇಳ್ತೀನಿ, ಸೇಮ್ ಫೋಟೋ ಇಲ್ಲಿ ಇಡಬೇಕು. ತೋರಿಸ್ತೀನಿ ನಿಮಗೆ. ಓಕೆ, ಸೇಮ್ ಫೋಟೋ ಇಲ್ಲಿ ಇಟ್ಟಬೇಕು. ನಿಮಗೆ ತೋರಿಸ್ತೀನಿ ಯಾವ ಥರ ಅನ್ನೋದು ಆಯಿತಾ. ಈ ಫೋಟೋ ಫುಲ್ ಕಾಂಬಿನೇಷನ್ ಏರಿಯಾ ಆಯಿತಾ. ಇದಕ್ಕೆ ಎಫೆಕ್ಟ್ ಇದು ಈ ಥರ ಕಮ್ಮಿ ಮಾಡ್ಕೋರಿ. ಎಷ್ಟು ಇಡಬೇಕಂದ್ರೆ ಎಷ್ಟಾದರೂ ಇಟ್ಕೋಬೇಕು. ನನ್ನ ಪ್ರಕಾರ ಮಾತ್ರ 90 ಓಕೆ 15 ನೀವು ಎಷ್ಟಾದರೂ ಇಟ್ಕೋಬೇಕು ಆಯಿತಾ. ಈಗ ಇದು ಎಂಡ್ ತನಕ ಇಲ್ಲಿ ತನಕ ಬೀಟ್ ಮಾರ್ಕ್ ಅಲ್ಲಿದೆ, ಇಲ್ಲಿ ತನಕ ನಾವು ಅದೇ ಇಟ್ಕೋಬೇಕು ಆಯಿತಾ. ಫೋಟೋವನ್ನು ಬೀಟ್ ಮಾರ್ಕ್ ಹತ್ರ ಇಟ್ಕೋಬೇಕು. ಇದು ಎಕ್ಸ್ಟ್ರಾ ಪಾರ್ಟ್ ಇದ್ದರೆ ಇದು ಡಿಲೀಟ್ ಮಾಡಿರಿ ಆಯಿತಾ. ಇಲ್ಲಿ ನೋಡಿರಿ ಸೆಟ್ ಆಗಿದೆ ಈ ಎಂಡ್ ತನಕ ಆಯಿತಾ. ಎಲ್ಲ ರೆಡಿ ಆಯಿತು ವೀಡಿಯೋ ಅನ್ನೋದು. ಓಕೆ, ನೀವು ಏನು ಮಾಡೋದಿಲ್ಲ, ಹಿಂಗೆ ಎಲ್ಲ ರೆಡಿ ಆಯಿತು. ಇಲ್ಲಿಂದ ವೀಡಿಯೋ ಅನ್ನೋದು ಎಕ್ಸ್ಪೋರ್ಟ್ ಮಾಡ್ಕೊರಿ. ಇನ್ನೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿರಿ. ಥ್ಯಾಂಕ್ ಯು ವಾಚಿಂಗ್.